ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬೆಳಗ್ಗೆ 7 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 7 ಗಂಟೆಗೆ ಎಷ್ಟು ಬಿಸಿಲಿದೆ ಅಂದರೆ ತುಂಬಾ ಬಿಸಿಲಿದೆ. ಅದು ಅಡುಗೆ ರೂಮಲ್ಲಿ ನಾವು ಇದನ್ನ ಹಾಕಲ್ಲ, ಸ್ಕ್ರೀನ್ ಹಾಕಲ್ಲ ಕಿಟಕಿಗೆ, ಆದ್ದರಿಂದ ಅಷ್ಟೊಂದು ಬೆಳಕು ಮನೆ ಒಳಗೆ ಬೀಳುತ್ತೆ ಅಷ್ಟೇ. ಇವಾಗ ನೀರು ಬರುತ್ತಂತ ನೋಡಿದ್ರೆ ನೀರು ಬಂದಿಲ್ಲ. ಅದಕ್ಕೆ ಅಡುಗೆ ಮಾಡ್ಕೊಬಿಡೋಣ, ನೀರು ಬಂದರೆ ಸ್ನಾನ ಮಾಡ್ಕೊಳೋಣ ಅಂತಂದೇಳಿ ನೋಡಿದೆ. ನೀರು ಬಂದಿಲ್ಲಲ್ಲ, ಅದಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಸ್ಟಾರ್ಟ್ ಮಾಡಿ ಇವಾಗ ಅದು ಫಸ್ಟ್ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಲ್ಲ, ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ಕಸ ಗುಡಿಸಿ ಎತ್ತಾಕೋಣ ಅಂತ. ಅಂದರೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಪಲಾವಲ್ಲ. ಏನು ಒಂದು ವಿಷಲ್ ಬಂದುಬಿಟ್ರೆ 1/2 ಅವರಲ್ಲಿ ಆಗೋಗ್ಬಿಡುತ್ತೆ ಅಂತಂದೇಳಿ ಪಲಾವ್ಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ವೆಜಿಟೇಬಲ್ ಬಾತ್ಗೆ ಇವಾಗ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಡು ಎತ್ತಾಕ್ತಾಯಿದ್ದೀನಿ. ಇದು ನೈಟು ಏನಾದರೂ ಕಸ ಇರುತ್ತಲ್ಲ, ಅದು ಆಚೆ ಹಾಕಿಲ್ಲ. ಆದ್ದರಿಂದ ಇವಾಗ ಒಂದು ಕವರಲ್ಲಿ ಹಾಕಿಟ್ಟಿರ್ತೀನಿ. ಬೆಳಿಗ್ಗೆ ಎದ್ದುಬಿಟ್ಟು ಅದನ್ನ ಆಚೆ ಹಾಕ್ತೀನಿ. ಅದಕ್ಕೆ ಇವಾಗ ಎಲ್ಲನೂ ಎತ್ಕೊಂಡು ಹೊರಗೆ ಹಾಕೋಣ ಅಂತಂದೇಳಿ ಕವರಲ್ಲೆಲ್ಲ ಹಾಕ್ಕೊಂಡು ಇವಾಗ ಹೊರಗೆ ಹೋಗ್ತಾಯಿದ್ದೀನಿ. ಇನ್ನೊಂದು ಲಾಸ್ಟಿಗೆ ನನ್ನ ಸ್ಕೂಲ್ ಡೇಸಿಂದ ಒಂದು ನೆನಪಾಯಿತು. ಅಂದರೆ ನಾನು ಸ್ಕೂಲ್ ಡೇಸಲ್ಲಿ ಮೊದಲೆಲ್ಲ ಹೈಸ್ಕೂಲಲ್ಲಿ ಸೈಕಲ್ ಕೊಡ್ತಾಯಿದ್ರಲ್ಲ, ಅದು ನೆನಪಾಯಿತು. ಯಾಕಂತಂದು ಹೇಳ್ತೀನಿ. ಹಾಗೆ ಹಿಂಗೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಬಬಲ್ ಗಮ್ ಸಿಕ್ತು, ಹಾಗೆ ಬಾಯಲ್ಲಿ ಹಾಕ್ಕೊಂಡು ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಅದು ಫಸ್ಟಿಗೆ ಬಬಲ್ ಗಮ್ಮು ಫಸ್ಟಿಗೆ ಜಗಿಯೋವಾಗ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಹೋಗ್ತಾ ಹೋಗ್ತಾ ತಲೆನೋವು, ಆಮೇಲೆ ತಲೆನೋವೇ ಬಂದುಬಿಡುತ್ತೆ. ಆ ಥರ ಅನಿಸ್ಬಿಡುತ್ತೆ. ತುಂಬ ದಿನ ಆಯಿತು ನಾನು ಬಬಲ್ ಗಮ್ ತಿಂದು, ಆದ್ದರಿಂದ ತಿನ್ನೋಣ ಅಂತಂದು ಹಾಕ್ಕೊಂಡು ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಸಾಂಗ್ ಹಾಕಿದರೆ ನಾನು ಇವತ್ತು ಎದ್ದಿರೋದೇ ಲೇಟು. ಅದರಲ್ಲಿ ಇವರಿಬ್ಬರು ಎದ್ದುಬಿಟ್ರೆ ಇನ್ನಿದ್ದು ಲೇಟ್ ಆಗಿಬಿಡುತ್ತೆ. ಅದು ಇದು ಅಂತ ಅವ್ರು ನೋಡ್ಕೊಂಡಿರೋದೇ ಆಗಿಬಿಡುತ್ತೆ. ಆದ್ದರಿಂದ ಸಾಂಗೇನು ಹಾಕೋಕ್ಕೋಗಿಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ತಗೊಂಡು ಬಿಡಿಸ್ಕೊಂಡು ತೊಳೆದು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇಟ್ಟಿದ್ದೆ ಕುಕ್ಕರ್ಗೆ. ಇವಾಗ ಸ್ಪೈಸಸ್ ಎಲ್ಲ ಇದು ಸ್ವಲ್ಪ ಫ್ರೈ ಆಗೋವರೆಗೂ ನಾನು ಆ ಕಡೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊತಾ ಹಾಗೆ ಒಗ್ಗರಣೆನೂ ಹಾಕ್ಕೊತಾ ಹೋಗ್ತೀನಿ. ಅದನ್ನು ಸ್ವಲ್ಪ ಮಿಕ್ಸಿಗೆ ಏನು ನಾವು ಮಸಾಲೆ ಮಿಕ್ಸಿ ಮಾಡ್ಕೊತಾ ಇದ್ವಾ, ಅದು ಒಂದು ಸ್ವಲ್ಪ ನೀರು ಹಾಕಬೇಕು ಅಂತಂದು ಇವಾಗ ನೋಡಿ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ, ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಅದು ಸೀದೋಗ್ಬಾರ್ದಲ್ಲ, ಸ್ಪೈಸಸ್ಸು ಸೀದೋದ್ರೆ ಟೇಸ್ಟ್ ಇರೋಲ್ಲ. ಇವಾಗ ಒಬ್ಬೊಬ್ಬರೇ ಎದ್ದು ಬರ್ತಾಯಿದ್ರೆ ಸರಿ ಅಂತಂದೇಳಿ ಟೈಮ್ ನೋಡಿದೆ. ಆಲ್ರೆಡಿ 8 ಗಂಟೆಗೆ ಆಗ್ತಾಯಿತ್ತು. 8 ಗಂಟೆ ಆಗೋಕ್ಕೆ ಬಂದಿತ್ತು, ಅಂದರೆ 7:45 ಆಗಿತ್ತು. ಅದರಿಂದ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನೇನು 8:15 ಅನ್ನೋಷ್ಟರಲ್ಲಿ ಇದು ಆಗೋಗ್ಬಿಡುತ್ತೆ. ಸ್ನಾನ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಅಷ್ಟರಲ್ಲಿ ಬೇರೆ ಕೆಲಸಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಮಾಡ್ಕೊಳಕ್ಕೆ ಹೋದೆ. ಈಗ ಇದಾಗಿತ್ತು, ಅದಕ್ಕೆ ಅದು ಏನು ಕುಕ್ಕರ್ಗೆ ಇಟ್ಟಿದ್ನಲ್ಲ ಅದಾಗಿತ್ತು. ಅಂದರೆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅರೋಮಾ ಬರ್ತಾಯಿತ್ತು. ಅದಕ್ಕೆ ಮಿಕ್ಸಿ ಆಫ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅಂದರೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ. ಅಂದರೆ ಒಂದೇ ಥರ ಇರುತ್ತಲ್ಲ, ಆ ಥರ ಮಿಕ್ಸ್ ಮಾಡಿಬಿಟ್ರೆ ಫುಲ್ ಮಿಕ್ಸ್ ಆಗುತ್ತೆ ಅಂತಂದೇಳಿ ಇಟ್ಕೊಂಡೆ. ನಾವು ಸ್ಕೂಲ್ ಡೇಸ್ಗೆ ಹೋಗ್ತಾ ಇದ್ದಿದ್ದೆ ಬೇರೆ, ನಮ್ಮ ಸ್ಕೂಲ್ ಡೇಸೇ ಬೇರೆ, ಇವಾಗಿನ ಸ್ಕೂಲ್ ಡೇಸೇ ಬೇರೆ. ಇನ್ನೊಂದು ಹಳ್ಳಿ ಸೈಡಲ್ಲಿ ಸ್ಕೂಲ್ಗೆ ಹೋಗೋದಕ್ಕೂ ಸಿಟಿಯಲ್ಲಿ ಸ್ಕೂಲ್ಗೆ ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮತ್ತು ಗೌರ್ಮೆಂಟ್ ಸ್ಕೂಲ್ಗೂ ಹೈಸ್ಕೂಲ್ಗೂ ತುಂಬ ವ್ಯತ್ಯಾಸ ಇದೆ. ಏನೇ ಆಗಲಿ ಸ್ಕೂಲ್ ಡೇಸ್ ಆಗಲಿ, ಯಾವುದೇ ಒಂದು ನಮ್ಮ ಬಾಲ್ಯ ಜೀವನ ಅಂತಂದಿರುತ್ತಲ್ಲ, ಆ ಏಜಲ್ಲಿ ಹಳ್ಳಿನೇ ಚೆನ್ನಾಗಿ ಅನಿಸುತ್ತೆ. ಎಲ್ಲದನ್ನು ನೋಡ್ತೀವಿ, ಎಲ್ಲದನ್ನು ಎಂಜಾಯ್ ಮಾಡ್ತೀವಿ. ಸಿಟಿಯಲ್ಲಿ ನಿಜವಾಗ್ಲೂ ನನ್ನ ಮಕ್ಕಳು ಏನು ನತದೃಷ್ಟವಂತರು. ಈ ಸಿಟಿಲಿ ಹುಟ್ಟಿರೋ ಮಕ್ಕಳೇ ನತದೃಷ್ಟವಂತರು ಅನಿಸ್ಬಿಡ್ತು ನನಗೆ. ಹಳ್ಳೀಲಿ ಹುಟ್ಬೇಕು ಕಣ್ರಿ, ಹಳ್ಳಿಯಲ್ಲಿರೋ ಜೀವನ ಮತ್ತು ಬೇರೆಲ್ಲೂ ಇಲ್ಲ ಅನ್ನಿಸ್ಬಿಡ್ತು ನನಗೆ. ಸರಿ ಅಂತಂದು ಹೇಳ್ತಾ ಇವಾಗ ಯಾಕಂತಂದು ಹೇಳ್ತೀನಿ ಮುಂದೆ. ಇವಾಗ ಅದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತಲ್ಲ, ಅದಕ್ಕೆ ಇವಾಗ ಹಸಿ ಬಟಾಣಿ ಅಂದರೆ ಒಣಗಿರೋ ಬಟಾಣಿನ ನೆನೆಸಿದ್ನಲ್ಲ, ಅದರಿಂದ ಒಣಗಿರೋ ಬಟಾಣಿನ ಇವಾಗ ಹಾಕ್ಕೊಂಡು ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ತೋರಿಸ್ತೀನಿ ಹೇಗಾಗಿದೆ ಅಂತ.
ಹಾಗೆ ಮಧ್ಯ ಮಧ್ಯೆ ಸ್ಕಿಪ್ಪಿಂಗ್ ಹಿಡ್ಕೊಂಡಿಲ್ಲ. ಆ ಸ್ಟ್ಯಾಂಡ್ ಬೇರೆ ಇಲ್ಲಲ್ವ, ಆದ್ದರಿಂದ ನಾನೆಲ್ಲೂ ತೋರಿಸಿಲ್ಲ. ಸ್ಟ್ಯಾಂಡ್ ಇದ್ದಿದ್ರೆ ಸ್ಟ್ಯಾಂಡಿಗೆ ಹಾಕಿ ಇಡ್ಬೋದಾಗಿತ್ತು. ಸರಿ ಅಂತಂದು ಹೇಳ್ತಾ ಇವಾಗೊಂದು ಸ್ವಲ್ಪ ನನಗೂ ಬ್ಯಾಕ್ ಪೈನ್ ಇತ್ತು. ಸರಿ ಅಂತಂದು ಹೇಳ್ಬಿಟ್ಟು ಕಾಮನಾಗಿ ಎಲ್ರಿಗೂ ಮಂತ್ಲಿ ಬ್ಯಾಕ್ ಪೈನ್ ಇರುತ್ತಲ್ಲ, ಆ ಥರ ನನಗೂ ಬ್ಯಾಕ್ ಪೈನ್ ಇತ್ತು. ಸರಿ ಅಂತಂದು ಹೇಳ್ತಾ ಇವಾಗ ಸ್ವಲ್ಪನೇ ಕೆಲಸ ಮಾಡ್ಕೊತಾ ಇದ್ದೀನಿ. ಸರಿ ಅಂತಂದು ಆ ಕಡೆ ಅವರು ಒಬ್ಬೊಬ್ಬರಾಗಿ ಎದ್ದು ಬರ್ತಾಯಿದ್ರು. ಸರಿಯಪ್ಪ ಗೀಝರ್ ಹಾಕು, ಅಷ್ಟರಲ್ಲಿ ಗೀಝರ್ ಹಾಕಿಬಿಟ್ಟು ನೀನು ಹೊರಗೆ ಬಂದು ಬ್ರಷ್ ಮಾಡು. ಅಂದರೆ ಗೀಝರ್ ಹಾಕಿದ್ಮೇಲೆ ವಾಶ್ರೂಮಲ್ಲಿ ಕಳಿಸಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬರ್ತಾ ಇರುತ್ತಲ್ಲ, ಗೀಝರ್ ಬ್ಲಾಸ್ಟ್ ಆಯಿತು ಅಂತ. ಅದಕ್ಕೆ ಗೀಝರ್ ಹಾಕ್ಬಿಟ್ಟು ಬಂದು ಹೊರಗೆ ಬ್ರಷ್ ಮಾಡು ಅಂತಂದು ಹೇಳ್ತಾಯಿದ್ದೆ. ಸರಿ ಅಂತಂದು ಅವನು ಅಂದ್ಬಿಟ್ಟು ಹೊರಗೆ ಬಂದು ಬ್ರಷ್ ಮಾಡ್ತಾಯಿದ್ನು. ಅಷ್ಟರಲ್ಲಿ ಇದು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಇತ್ತು. ತರಕಾರಿ ಎಲ್ಲ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟೇ, ಇನ್ನೇನು ಹಾಕಲ್ಲ. ಇದಕ್ಕೆ ರುಬ್ಬಿರೋ ಪೇಸ್ಟ್ ಅಂದರೆ ಮಸಾಲೆ ಆ್ಯಡ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟರಲ್ಲಿ ಅವರಿಬ್ರಿಗೂ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಪೌಡ್ರು ಕ್ರೀಮು ಇಟ್ಬಿಟ್ಟು ಅವರಿಗೆ ಸ್ನಾನಕ್ಕೆ ಬಟ್ಟೆನೂ ಅಂದರೆ ಟವಲನ್ನು ವಾಶ್ರೂಮ್ ಹತ್ರ ಹಾಕ್ಬಿಟ್ಟು ಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಅಂದರೆ ಮಧ್ಯೆ ಬಿಟ್ಟೋಗಿರ್ತೀನಿ. ಅದು ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪ ಮಿಕ್ಸಿ ಆಗೋಷ್ಟರಲ್ಲಿ ಆವಾಗ ಬಿಟ್ಟೋಗ್ತಾ ಇರ್ತೀನಿ. ಇದರಲ್ಲಿ ಸ್ಕಿಪ್ಪಿಂಗ್ ಕಟ್ ಮಾಡಿ ಹಾಕಿರ್ತೀನಲ್ಲ, ನಿಮಗೆ ಒಂದೇ ಹತ್ರ ನಿಂತ್ಕೊಂಡು ಮಾಡಿದ್ದೀನೇನೋ ಅನಿಸುತ್ತೆ ಅಷ್ಟೇ. ಅವನು ತಲೆ ಅಮ್ಮ ಇಲ್ಲಿ ಹಾಕೊಂಡು ಹೋಗ್ತಾ ಇದೆ ಅಂತಂದು, ಅಂದರೆ ಏನು ಮಾಡ್ಕೊಂಡು ಗೊತ್ತಿಲ್ಲ, ನಿನ್ನೆ ಬೆದ್ದಿದ್ನಂತೆ ಸ್ಕೂಲ್ ಹತ್ರ. ಅದಕ್ಕೆ ಇಲ್ಲಿ ಹಾಕೊಂಡು ಹೋಗ್ತಾ ಇದ್ದೆ ನಿನ್ನೆಯಿಂದ ಅಂದು. ಸರಿ ಅಂತಂದು ನೋಡಿಬಿಟ್ಟು ಕಳಿಸ್ದೆ. ಅಲ್ಲೇನೂ ಆಗಿಲ್ಲ, ಊದ್ಕೊಂಡಿಲ್ಲ, ಬೇರೆ ಏನೂ ಆಗಿಲ್ಲ. ಸ್ವಲ್ಪ ನೋವು ಹೋಗಿರುತ್ತಲ್ಲ, ಅವ್ರಿಗೆ ನೋವು ಅನಿಸಿದೆ ಅಂತಂದು ಹೇಳ್ಬಿಟ್ಟು ಇವಾಗ ಒಂದೊಂದೇ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವಾಗ ಅದಾಯಿತು, ಹಸಿ ಸ್ಮೆಲ್ ಹೋಯಿತು. ಇವಾಗ ಅಕ್ಕಿ ತೊಳೆದು ನೆನೆಸಿದ್ನೆಲ್ಲ ನೀರು ಹಾಕ್ಬಿಟ್ಟು ನೆನೆಸ್ತೀನಿ ತೊಳೆದ್ಬಿಟ್ಟು. ಅದರಿಂದ ಅದನ್ನ ಹಾಕ್ಕೊಂಡೆ. ಅದು ಆಮೇಲೆ ಸ್ವಲ್ಪ ನೀರಿತ್ತಲ್ಲ ಅದನ್ನ ಹಾಕ್ಕೊಂಡು ಇವಾಗ ಮೆಜರ್ಮೆಂಟ್ ನೋಡ್ಕೊತ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನಾನು ಡಿಫ್ರೆಂಟಾಗಿ ಮಾಡ್ತಾಯಿಲ್ಲ, ಅದೇ ಸೇಮು. ನಾನು 1.5 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. 3 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕ್ಕೊಂಡಿಲ್ಲ. ಇವಾಗ ಜಾರಲ್ಲಿರೋ ಮಸಾಲೆ ಎಲ್ಲ ಮೆತ್ಕೊಂಡಿರುತ್ತಲ್ಲ, ಅದನ್ನೂ ಯಾಕೆ ವೇಸ್ಟ್ ಮಾಡೋದಂತಂದು ಜಾರಿಗೆ ನೀರು ಹಾಕ್ಕೊಂಡು ಜಾರಲ್ಲಿನೂ ಹಾಕ್ಕೊಂಡೆ. ಸರಿ ಅಂತಂದೇಳಿ ಇವಾಗ 3 ಗ್ಲಾಸ್ ಆಗೋಯಿತು. ಆದ್ದರಿಂದ ಇವಾಗ ಸ್ಮೆಲ್ ನೋಡ್ತಾಯಿದ್ದೆ, ಫುಲ್ಲು ಒಂಥರ ಘಮ ಸ್ಮೆಲ್ ಬರ್ತಾಯಿತ್ತು ಪಲಾವಿಂದು. ನನಗಂತೂ ತುಂಬಾ ಇಷ್ಟ ಆಯಿತು. ಕಲ್ಲಿಗೂ ಹಾಕಿದರೆ ಬಿರಿಯಾನಿ ಅಷ್ಟೇ, ಪಲಾವ್ ಅಷ್ಟೇ ಫುಲ್ಲು ಸ್ಮೆಲ್ ಬರ್ತಾ ಇರುತ್ತೆ ಮಸಾಲೆ ಎಲ್ಲ ಇಟ್ಕೊಂಡು. ಇವಾಗ ಒಬ್ಬೊಬ್ಬರು ಬರ್ತಾಯಿದ್ರು. ಅವನೇನೋ ಡ್ರೈ ಫ್ರೂಟ್ಸ್ ತಂದು ಕೊಟ್ಬಿಟ್ಟು ಈ ಟೇಸ್ಟ್ ನೋಡಮ್ಮ ಅಂದು. ಟೇಸ್ಟ್ ನೋಡಿದೆ, ಅದು ಏನೋ ಹೊಸ್ದಾಗಿ ತಂದಿದ್ದಾರೆ ಅವ್ರ ಅಪ್ಪಾಜಿ. ಅದಕ್ಕೆ ಟೇಸ್ಟ್ ನೋಡು ಅಂತಂದು ಸರಿ ನೋಡಿದೆ, ಚೆನ್ನಾಗಿದೆಯಪ್ಪ ಅಂದೆ. ಸರಿ ಅಂತಂದೇಳಿ ಇವಾಗ ಹೋಗ್ರಿ ಬ್ರಷ್ ಮಾಡಿರಿ ಅಂತಿದ್ದೀನಿ. ಒಬ್ಬರು ಹೋಗಂಗಿಲ್ಲ. ನಾನು ಯಾವಾಗಿಲ್ಲ ಅಡುಗೆ ಕೆಲಸ ಮುಗಿಸಿ ಹೋಗ್ತೀನಿ ಆವಾಗ ಹೋಗ್ತಾನೆ. ಇವನು ವಿಡಿಯೋಗೆ ಬಂದುಬಿಟ್ಟು ಕೈ ಮುಗಿತಾ ಇದ್ದಾನೆ ನಿಶಾಂತ್. ಸರಿ ಅಂತಂದೇಳಿ ಇವಾಗ ಕುಕ್ಕರಲ್ಲಿ ಕ್ಲೋಸ್ ಮಾಡೋಣ ಅಂತಂದೇಳಿ ಇವಾಗ ನೋಡಿಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಉಪ್ಪು ಖಾರ ಏನು ಟೇಸ್ಟ್ ಮಾಡೋಕ್ಕೋಗಲ್ಲ, ನಾನು ಕರೆಕ್ಟಾಗಿ ಹಾಕ್ಕೊಂಡಿರ್ತೀನಲ್ಲ. ಇದನ್ನ ಹಸಿಮೆಣ್ಸಿನ್ಕಾಯಿನ ರುಬ್ಬಿಬಿಟ್ಟು ಮಾಡ್ಬೋದು, ಇಲ್ಲ ಅಚ್ಕಾರ ಪುಡಿ ಹಾಕ್ಕೊಂಡು ಮಾಡ್ಬೋದು. ಅದು ಒಂದು ಕುದಿ ಬಂದಮೇಲೆ ಲಿಡ್ಲ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಒಂದು ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ. ಒಂದು ವಿಷಲ್ಗೆ ಆಗೋಗ್ಬಿಡುತ್ತೆ. ಇವಾಗ ಅವ್ನು ಬಿಸಿನೀರು ಕೇಳಿದ್ನು, ಅವ್ನಿಗೆ ಬಿಸಿನೀರು ಕೊಡ್ತಿರೋದ್ರಿಂದ ಬಿಸಿನೀರು ಕೊಟ್ಬಿಟ್ಟು ಸ್ನಾನ ಮಾಡಿಸ್ಬೇಕು. ಅಷ್ಟರಲ್ಲಿ ನಮ್ಮದು ಫಿಲ್ಟ್ರೂ ಯಾಕೆ ಕೆಟ್ಟೋಗ್ಬಿಟ್ಟಿತ್ತು, ಫಿಲ್ಟ್ರೇ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರ ಅಪ್ಪಾಜಿನೇ ಎಬ್ಬರಿಸ್ತಾ ಇದ್ದೆ, ಎದ್ದಲ್ರಿ ಇವಾಗ ಸ್ಕೂಲ್ಗೆ ಹೋಗ್ತಾನೆ, ಅಡುಗೆ ಏನೋ ಮಾಡಿದ್ದೀನಿ, ಸ್ಕೂಲಿಗೆ ನೀರು ಇಲ್ಲ ಅಂತಂದು. ಸರಿ ನಮ್ಮ ಎದ್ದೇಳ್ತೀನಿ ಅಂತಂದು ಎಷ್ಟು ಒಂದು ಅರ್ಧ ಅವರಿಂದ ಎಬ್ಬರಿಸ್ತಾ ಇದ್ದೀನಿ, ನೀರಿಲ್ಲ ಎದ್ದೇಳು ಅಂತ. ಅವ್ರು ಎದ್ದೇ ಇರಲಿಲ್ಲ. ಕೊನೆಗೆ ಎದ್ದರು. ಅಂದರೆ ಅವ್ರದ್ದು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ 12:30 1 ಗಂಟೆ ಆಗುತ್ತೆ ಮನೆಗೆ ಬಂದು ಮಲಗೋಷ್ಟರಲ್ಲಿ. ಆದ್ದರಿಂದ ಅವ್ರಿಗೆ ಬೆಳಗ್ಗೆ ಫುಲ್ಲು ಈ ಚಳಿಗೆ ಬೆಚ್ಚಗಿರುತ್ತಲ್ಲ, ಮಲ್ಕೊಂಡಿರುವಾಗ ಎದ್ದಾಳ ಮನಸ್ಸೇ ಬರೋಲ್ಲ. ಇವತ್ತಂತೂ ನಾನು ಎದ್ದಿದ್ದು ಫುಲ್ಲು ಲೇಟಾಗ್ಬಿಡ್ತು. ಅವನು ಹೇಳ್ತಾ ಇದ್ನು. ಅದಕ್ಕೆ ನನಗೆ ಕಿವಿ ಕೇಳಿಸಲ್ಲ ಹೋಗಪ್ಪ ಅಂದೆ. ಅವನು ನಿಧಾನಕ್ಕೆ ಹೇಳ್ತಿದ್ನಲ್ಲ, ಅದಕ್ಕೆ ನಾನು ಕಿವಿ ಕೇಳಿಸಲ್ಲ ಹೋಗು ಅಂದೆ. ಅಷ್ಟರಲ್ಲಿ ಅವ್ರ ಅಪ್ಪಾಜಿನೂ ಬಂದುಬಿಟ್ಟು ಫಿಲ್ಟ್ರ್ ಚೆಕ್ ಮಾಡ್ತಾಯಿದ್ರು.
ಫಿಲ್ಟ್ರು ಹೋಗಿದೆ ಅಂತಂದು ಹೇಳ್ಬಿಟ್ಟು ಹೊಸ ಫಿಲ್ಟರ್ ತಂದುಬಿಟ್ಟು ಹಾಕಿದರು. ಅಷ್ಟರಲ್ಲಿ ಇದು ಆಗಿತ್ತು ಪಲಾವು. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಅದು ಹಬೆ ಬರುತ್ತಲ್ಲ ಆ ಥರ ಕಾಣಿಸ್ತು ನೋಡಿ. ಈ ಥರ ಆಗಿತ್ತು. ಚೆನ್ನಾಗಿ ಕಲರು ಎಲ್ಲ ಚೆನ್ನಾಗಿತ್ತು. ಟೇಸ್ಟು ಅಷ್ಟೇ ಸಖತ್ತಾಗಿ ಬಂದಿತ್ತು. ಸೂಪರಾಗಿತ್ತು ನೋಡೋಕ್ಕೂ. ಕಲರ್ ಅಷ್ಟಲ್ಲ, ತಿನ್ನೋಕ್ಕೂ ಟೇಸ್ಟು ಚೆನ್ನಾಗಿತ್ತು. ಇವಾಗ ನಿಶಾಂತನ ಕರ್ಕೊಬರೋಣ ಅಂತ ಸ್ಕೂಲ್ ಹತ್ರ ಬಂದೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಎ ಸೆಕ್ಷನ್ ಅಂತೆ ಆಟ ಆಡ್ತಾಯಿದ್ರು. ಇವನು ವಾಶ್ರೂಮ್ಗೆ ಹೋಗ್ಬೇಕು ಅಂತನ್ನೋದಕ್ಕೆ ಇಲ್ಲಿ ಕರ್ಕೊಬಂದು ಅವನು ವಾಶ್ರೂಮ್ ಮಾಡ್ತೀನಿ ಅಂತಂದು ಸರಿ ಅಂತಂದು ಅಲ್ಲೊಂದು ಮ್ಯಾಮ್ ಸಿಕ್ಕರು. ಅಂದರೆ LKG ಮ್ಯಾಮ್ ನಿಶಾಂತಂಗೆ ಮ್ಯಾಕ್ಸಿಗೆ ಬರ್ತಾಯಿದ್ರು. ಆ ಮ್ಯಾಮ್ ಬಂದರು. ಆ ಮ್ಯಾಮ್ ಹತ್ರ ಮಾತಾಡ್ಕೊತ ನಿಂತ್ಕೊಂಡ ಅಷ್ಟರಲ್ಲೇ ಈ ಕಡೆ ಅವರು ಏನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ರಲ್ಲ ಅವರೆಲ್ಲ ಹೋಗಿಬಿಟ್ಟಿದ್ರು. ಸರಿ ಅಂತಂದೇಳಿ ನಿಶಾಂತನ ಇನ್ನೂ 10 ನಿಮಿಷ ಆಗುತ್ತೋ ಬಿಡೋದು ಅಂತಂದೇಳಿ 10 ನಿಮಿಷ ಟೈಮ್ ಇತ್ತು. ಆದ್ದರಿಂದ ಅಲ್ಲೇ ನಿಂತ್ಕೊಂಡು ಅಂದರೆ ಏನೇನೋ ಅವ್ರ ಗೇಮ್ಸಲ್ಲಿ ಏನೇನೋ ಆಟ ಆಡೋವಿದ್ದಾವೆ ಅಂದರೆ ಪಾರ್ಕಲ್ಲಿ ಇರ್ತಾಯಿದ್ವು. ಪ್ರೈವೇಟ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ಇದೇ ವ್ಯತ್ಯಾಸ ಅನಿಸುತ್ತೆ. ಪ್ರೈವೇಟ್ ಸ್ಕೂಲಲ್ಲಿ ಎಲ್ಲ ಆಟ ಆಡೋಕ್ಕೂ ಇಲ್ಲೇ ಫೆಸಿಲಿಟಿ ಇರುತ್ತೆ. ಇದು ಗೇಮ್ಸ್ ಅಂತಾರೆ, ಗೇಮ್ಸಿಗೆ ಬಿಟ್ಟಿದ್ದಾರೆ ಅಂತಾರೆ. ಗೋರ್ಮೆಂಟಲ್ಲಿ ನಾವೇ ಪಾರ್ಕಿಗೆ ಹೋಗಿ ಆಟ ಆಡಬೇಕಷ್ಟೆ. ಇನ್ನೊಂದು ನನಗೆ ಮನೆಗೆ ಕರ್ಕೊಂಡು ಹೋದ ತಕ್ಷಣ ಬ್ಲೋ ಇರಲಿಲ್ಲ ಸೈಕಲಲ್ಲಿ. ನಿಶಾಂತ್ ಪಂಪ್ ಇಸ್ಕೊಬಂದು ಪಂಪ್ ಹೊಡೆಯಮ್ಮ ಅಂದರು. ಅವ್ರ ಅಪ್ಪಾಜಿ ಇರಲಿಲ್ಲ, ಅದಕ್ಕೆ ಪಂಪ್ ಮಾಡ್ತಾಯಿದ್ದೆ. ಅವಾಗ ಅನ್ನಿಸ್ತಾಯಿತ್ತು ನಾವು ಓದೋಕ್ಕೆ ಹೋಗ್ಬೇಕಂದ್ರೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ದೂರ ಹೋಗಬೇಕಾಗಿತ್ತು. ಆವಾಗ ಸೈಕಲ್ ನಮಗೆ ಸೈಕಲ್ ಕೊಡ್ತಾಯಿದ್ರಲ್ಲ ಸ್ಕೂಲಲ್ಲಿ ಗೌರ್ಮೆಂಟಿಂದ 8ನೇ ಕ್ಲಾಸಿಗೆ ಸೈಕಲ್ ಕೊಡೋರು. ಆ ಸೈಕಲ್ಗೆ ನಾವೇ ಪಂಚರ್ ಹಾಕ್ಕೊತಿದ್ವಿ, ನಾವೇ ಬ್ಲೋ ಹೊಡ್ಕೊತಿದ್ವಿ, ನಾವೇ ಎಲ್ಲದನ್ನು ರಿಪೇರಿ ಮಾಡ್ಕೊಂಡು ನಾವೇ ಬ್ಲೋ ಹೊಡ್ಕೊಂಡು ಹೋಗೋದು ನೆನಪಾಯಿತು. ಈ ಪಂಪ್ ಹೊಡಿಯೋದು ನೋಡಿಬಿಟ್ಟು ನನಗೂ ಅದೇ ಥರ ನೆನಪಾಯಿತು. ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಮಕ್ಕಳಿಗೆ ನಾವೆಲ್ಲ ಮಾಡಿಕೊಡ್ಬೇಕು ಅಂತ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಈ ಅನುಭವ ಆಗಿದೆ ಓಕೆ ಅಂತ ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್.